ವರ್ಷದಲ್ಲಿ 1,000 ದಿವಸದ ಪ್ರಯುಕ್ತ ಕಾಂಗ್ರೆಸ್ ಅಧ್ಯಕ್ಷರ ಮತ್ತು ಎಲ್ಲ ಅಧ್ಯಕ್ಷರುಗಳಿಗೆ ಸೂಚನೆ ಕೊಟ್ಟಿದ್ರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ, ಜಿಲ್ಲಾ ಅಧ್ಯಕ್ಷರಿಗೆ, ಗ್ಯಾರಂಟಿ ಅಧ್ಯಕ್ಷರುಗಳಿಗೆ ಒಂದು ಸೂಚನೆ ಘಟಕದ ಎಲ್ಲ ಪದಾಧಿಕಾರಿಗಳನ್ನು ಕರೆದು ನಮ್ಮ ಸಾಧನೆ ಬಗ್ಗೆ ಮತಕ್ಷೇತ್ರವಾರು ಮತ್ತು ಎಲ್ಲರಿಗೂ ಮಾಹಿತಿಯನ್ನು ಕೊಡಿ ಅನ್ನೋದಕ್ಕೋಸ್ಕರ ಸೂಚನೆ ಮೇರೆಗೆ ಇವತ್ತು ಸಭೆಯನ್ನು ಕರೆದಿದ್ದೀವಿ. ಆ ಹಿನ್ನೆಲೆಯಲ್ಲಿ ಇವತ್ತು ಸಭೆಯಲ್ಲಿ ಸುಮಾರು 250 ನಾವು ಸ್ವಲ್ಪ ಮಟ್ಟಿಗೆ ತಿಳುವಳಿಕೆ ಕೊಡುವ ಪ್ರಯತ್ನವನ್ನು ಮಾಡಿದ್ದೇವೆ. ತಾವು ಪತ್ರಿಕಾ ಮಾಧ್ಯಮದಲ್ಲಿದ್ದೀರಿ. ಬಹಳ ಮಹತ್ವವಾದಂತಹ ಕಾರ್ಯಕ್ರಮ ಅಂದರೆ ಪಂಚ ಗ್ಯಾರಂಟಿ ಯೋಜನೆಗಳು. ಚುನಾವಣೆಯಲ್ಲಿ ಕೇವಲ ಇರಲಾರದೆ ಇರ್ತಕ್ಕಂಥ ಭಾಷಣವನ್ನು ಮಾಡ್ತಾ ಇದ್ದಾರೆ. ಇವರು ಕೊಡ್ಲಿಕ್ಕೆ ಆಗೋದಿಲ್ಲ, ಯಾರಿಗೂ ಕೊಡೋದಿಲ್ಲ ಅನ್ನುವಂಥ ಅಭಿಪ್ರಾಯ. ಆದರೆ ಸರ್ಕಾರ ಬಂದ ನಂತರ ಎಲ್ಲ ಗ್ಯಾರಂಟಿಗಳನ್ನ 6 ತಿಂಗಳ ಒಳಗಡೆ ಜನರಿಗೆ ಮುಟ್ಟುವಂತ ರೀತಿಯಲ್ಲಿ ಮಾಡ್ತಾರೆ. ಅದು ಶಕ್ತಿ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಜನರ ವಿಶ್ವಾಸ ಮತ್ತು ಜನರ ಭಾವನೆಗಳಿಗೆ ಏನು ಚುನಾವಣೆಯಲ್ಲಿ ನಾವು ಮಾತನ್ನು ಕೊಟ್ಟಿದ್ದೀವಿ ಆ ಸ್ಪಂದಿಸುವಂತ ಕಾರ್ಯವನ್ನು ನಾವು ಮಾಡಿದ್ದೇವೆ. ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಯವರು ಚಾಚು ತಪ್ಪದೆ ಇವೆಲ್ಲ ಗ್ಯಾರಂಟಿಗಳನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಸಾಕಷ್ಟು ಟೀಕೆ ಟಿಪ್ಪಣಿಗಳು ಇದರ ಬಗ್ಗೆ ಬಂದಾಗೂ ಕೂಡ ಅವರ ದೃಷ್ಟಿಕೋನ ನಮ್ಮ ರಾಜ್ಯದ ಬಡವರಿಗೆ ಮಾಡಬೇಕಾದಂತ ಆರ್ಥಿಕ ಸಮಾನತೆ, ಶಿಕ್ಷಣ ಸಮಾನತೆ, ರಾಜಕೀಯ ಸಮಾನತೆ ಇವೆಲ್ಲನೂ ತರಬೇಕಾದ್ರೆ ಇವೆಲ್ಲ ನಾವು ಕೊಡುವಂತಹ ಗ್ಯಾರಂಟಿಗಳು ಜನರಿಗೆ ನೇರವಾಗಿ ಮುಟ್ಟಬೇಕು ಅನ್ನೋದನ್ನ ಪ್ರತಿಯೊಬ್ಬರ ಅಕೌಂಟಿಗೆ ಜಮಾ ಆಗ್ತಾ ಇದ್ದಾವೆ. ಇದರಲ್ಲಿ ಯಾವ ರೀತಿಯಾದಂಥ ಕರಪ್ಷನ್ ಇದೆ. ಒಂದೊಂದು ಮತಕ್ಷೇತ್ರದಲ್ಲಿ ಒಂದಿಲ್ಲದ ಒಂದು ರೀತಿಯಿಂದ ತಗೊಳ್ಳುವಂತಹ ಬೆನಿಫಿಟ್ ಅನ್ನು ನೋಡಿದಾಗ ಸಂಪೂರ್ಣ ಮತಕ್ಷೇತ್ರದಲ್ಲಿ 100ಕ್ಕೆ 90 ಜನ ಇದರ ಬೆನಿಫಿಟ್ ಅನ್ನು ತಗೊಳ್ತಾರೆ. ಎಷ್ಟು ಅಂತಂದ್ರೆ 100ಕ್ಕೆ 90 ಜನ ಇದರ ಲಾಭವನ್ನು ಪಡಿತಾರೆ. ಶಕ್ತಿ ಯೋಜನೆ ಮಹಿಳೆಯರಿಗೋಸ್ಕರ ಇರ್ತಕ್ಕಂಥದ್ದು ಒಂದು ವರ್ಗಕ್ಕೆ ಸೀಮಿತವಾಗಿಲ್ಲ. ಆ ಅಂಕಿಗಳನ್ನ ನೋಡಿದಾಗ ನಿಮ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ, ಎಲ್ಲಾ ವರ್ಗದ ಜನರಿಗೆ ಇದು ಅನುಕೂಲ ಮಾಡ್ತಕ್ಕಂಥ ಯೋಜನೆ. ಅದೇ ರೀತಿಯಾಗಿ ಗೃಹ ಜ್ಯೋತಿ ಕೂಡ 83% ಜನ ಈ ತಾಲೂಕಾ ಮತಕ್ಷೇತ್ರದಲ್ಲಿ ಅದರ ಲಾಭವನ್ನು ಪಡಿತಾರೆ. ಮತ್ತು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅದು ಕೂಡ ಸುಮಾರು ನಾನು ಅಂಕಿ ಸಂಖ್ಯೆಗಳನ್ನು ನೋಡಿದಾಗ ಸುಮಾರು ಅದು ಕೂಡ 80% ಅಷ್ಟು ಜನ ಇದರ ಬೆನಿಫಿಟ್ ಅಂತ ಕೆಲವು ಜನರು ಮಾತ್ರ ಮನೆಗಳು ಬಿಟ್ರೆ ಬಹಳ ಹಾರ್ಡ್ಲಿ 10%, 80ರಿಂದ 90% ಜನ ಇದರ ಬೆನಿಫಿಟ್ ಕೊಡ್ತಾರೆ. ಮತ್ತೆ BPL ಕಾರ್ಡ್ ಹೋಲ್ಡರ್ಸ್ ಏನಿದ್ದಾರೆ ಆ BPL ಕಾರ್ಡ್ ಹೋಲ್ಡರ್ಗಳಿಗೆ 5 kg ಅಕ್ಕಿಯನ್ನು ಸರ್ಕಾರದಿಂದ ಅವರಿಗೆ ಪುಕ್ಕಟೆಯಾಗಿ ಕೊಡ್ತಕ್ಕಂಥದ್ದೇನು ಮಾಡಿದ್ದೀವಿ. 10 kg ಟೋಟಲ್ ಕೊಡ್ತಕ್ಕಂಥ 5 kg ಪುಕ್ಕಟೆಯಾಗಿ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ
ಇದು ಒಂದು ಮಹತ್ವಾಕಾಂಕ್ಷಿ ಯೋಜನೆ. ಬಡವರು ಇವತ್ತು ಇಷ್ಟೊಂದು ತೊಂದರೆ ಆದಾಗೂ ಕೂಡ, ಬರಗಾಲ ಬಿದ್ದರೆ, ಅತಿವೃಷ್ಟಿ ಆದರೆ ಎಲ್ಲ ಆದಾಗೂ ಕೂಡ ಎಲ್ಲಿಯೂ ಕೂಡ ಅದು ಬಡವರ ಮುಖದ ಮೇಲೆ ಇರುವಂತ ನಗು, ಆ ಮಂದಹಾಸ ಅಂತ ಇಲ್ಲ, ಅದು ಎಂದೂ ಕೂಡ ನಾವು ಕಡಿಮೆ ಮಾಡುವಂತ ಪ್ರಯತ್ನ ಆಗಿಲ್ಲ. ಇವೆಲ್ಲ ಏನ್ ತೋರಿಸ್ತಾವಂತಂದ್ರೆ, ನಮ್ಮಲ್ಲಿ 150 ಗ್ರಾಮಗಳು ಬರ್ತವೆ, 3 ದೊಡ್ಡ ಸಿಟಿಗಳು ಬರ್ತವೆ ಅಂದಾಜು ಹೇಳ್ತಾ ಇದ್ದಾರೆ. ಸರಾಸರಿಯಾಗಿ ತಗೊಂಡ್ವಿ ಅಂದ್ರೆ ಇವೆಲ್ಲ ಯೋಜನೆಗಳನ್ನ ನಾವು ಆಲೋಚನೆ 2,50,000 ಜನ ಇಲ್ಲಿ ಪಾಪ್ಯುಲೇಷನ್ ಇದೆ. ಮತದಾರರು ಇವತ್ತು 1 ಲಕ್ಷ, ನಮ್ಮ ಚುನಾವಣೆಯಲ್ಲಿ 1,40,000 ಮತದಾರರು ಹೆಚ್ಚು ಕಡಿಮೆ ಮತ ಆಗಿದೆ. ಈಗ ಇನ್ನೊಂದು 10,000 ಜಾಸ್ತಿ ಆಗಿದೆ. ಪ್ರತಿ ಗ್ರಾಮಕ್ಕೂ ಕೂಡ ಸರಾಸರಿಯಾಗಿ ತಿಂಗಳಿಗೆ ಕಡಿಮೆ ಅಂದ್ರೂ 20 ರಿಂದ 25 ಲಕ್ಷ ರೂಪಾಯಿ ಜಮಾ. ದೊಡ್ಡ ಊರು ಅಂದ್ರೆ ಅವರೇಜ್ ಹೇಳ್ತಾ ಇದ್ರು, ಅದು ಸಣ್ಣ ಇರಬಹುದು. ನಮ್ಮೂರು ಕೇವಲ ಒಂದು 500-600 ಜನ ಇರ್ತಕ್ಕಂಥ ಊರು. ಕೆಲವು ದೊಡ್ಡ ಊರುಗಳಿರ್ಬೋದು, ಶಹರಗಳಿರ್ಬೋದು, ಮುದ್ದೇಬೇಳ ಇರ್ಬೋದು, ತಾಳಿಕೋಟೆ ಇರ್ಬೋದು. ಸೊ ಆನ್ ದ ಅವರೇಜ್ ಇದು ಒಟ್ಟಾರೆ 83% ಜನ ಈ ಲಾಭವನ್ನು ಪಡಿತಾರೆ. ಸೊ ನಾನು ನೇರವಾಗಿ ಇದನ್ನ ನಿಮ್ಮ ಮುಖಾಂತರ ವಿರೋಧ ಪಕ್ಷದವರಿಗೆ ಈ ಸವಾಲನ್ನ ಕೊಡ್ತಾ ಇದ್ದೇನೆ. 83% ಜನ ಏನಿದಾರಲ್ಲ, ಅವರು ಸರ್ಕಾರದಿಂದ ಪಡಿತಕ್ಕಂತ ಒಂದು ಅನುಕೂಲತೆ ಅವರಿಗೆ ಆಧಾರ ಸ್ತಂಭ ಆಗಿದೆಯಲ್ಲೋ ಅನ್ನುವಂಥ ವಿಚಾರ ವಿರೋಧ ಪಕ್ಷದವರು ಮಾಡ್ತಾರೆ. ಇದು ಅವರ ಜೀವನಕ್ಕೆ ಅಡಿಪಾಯ ಆಗಿದೆಯಲ್ಲೋ ಅಂತ ಆಲೋಚನೆ ಅವರು ಮಾಡಬೇಕು. ವಿರೋಧ ಪಕ್ಷದವರಿಗೆ ಈ ಕಿವಿ ಮಾತನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಮೊನ್ನೆ ಒಬ್ಬರು ಹೀಗೆ ಒಂದು ಪತ್ರಿಕೆ ಹೇಳಿಕೆ ಹೇಳುವಾಗ, ಈ ಜನ ಮತಕ್ಷೇತ್ರದ ಜನರಿಗೆ ಬುದ್ಧಿ ಇಲ್ಲ ಅನ್ನುವಂತ ಮಾತನ್ನ ವ್ಯಕ್ತ ಮಾಡಿದರು. ಈ ಮತಕ್ಷೇತ್ರದ ಮತದಾರರು ಬಹಳ ಜಾಣವಂತ ಮತದಾರರು ಮತ್ತು ಸ್ವಾಭಿಮಾನದಿಂದ ಬಾಳತಕ್ಕಂಥ ಜನ. ಇಲ್ಲಿರುವಂತ ಸಂಸ್ಕೃತಿನೇ ಬೇರೆ. ನಾವೆಲ್ಲರೂ ದುಡ್ಡು ಹಂಚಿ ಸೆರೆ ಕುಡಿಸಿ ಚುನಾವಣೆಯಲ್ಲಿ ಊಟ್ಕೊಂಡು ಗೆಲ್ತೀವಿ ಅನ್ನುವಂತ ಭಾವನೆಗೊಳಗಾದವರಿಗೆ ಯಾವ ರೀತಿಯಾಗಿ ದುರ್ಗೆ ರಾಕ್ಷಸನ್ನ ಸಂಹಾರ ಮಾಡಿದ್ಲು, ಹಾಗೆ ನಮ್ಮ ಎಲ್ಲ ಮತದಾರರು ಅವರ ಜೊತೆಗೂಡಿದಂತ ನಮ್ಮ ತಾಯಂದಿರು, ಅಕ್ಕ ತಂಗಿಯರು ಆ ರಾಕ್ಷಸಗಳನ್ನ ಸಂಹಾರ ಮಾಡಲಿಕ್ಕೆ ಮುಂದೆ ಕೂಡ ಸಿದ್ಧರಿದ್ದಾರೆ ಅನ್ನುವಂತ ಕಿವಿ ಮಾತನ್ನು ಹೇಳುತ್ತೆ. ನೈತಿಕ ತಳಹಾದಿ ಮೇಲೆ ಇರ್ತಕ್ಕಂಥ ರಾಜಕಾರಣ ಮಾಡೋರಿಗೆ ಪಾಠ ಕಲಿಸಲಿಕ್ಕೆ ಮುದ್ದೇಬೇಳ ತಾಲೂಕಿನ ಮತದಾರರು ಬಹಳ ಜಾಗೃತವಾಗಿರ್ತಕ್ಕಂಥ ಮತದಾರರನ್ನು ಮರಿಬಾರ್ದು. ಇಲ್ಲಿ ಎಷ್ಟೇ ನೀವು ಜಾತಿಯ ಬೀಜವನ್ನ ಬಿತ್ತುವಂತ ಪ್ರಯತ್ನ ಮಾಡಿ, ಅದು ನಡೆಯೋದಿಲ್ಲ. ಎಲ್ಲರೂ ಯಾಕಂದ್ರೆ ಒಂದಾಗಿ ಬಾಳಿದ್ದೇವೆ, ಸೋದರಾಗಿ ಬಾಳಿದ್ದೇವೆ, ಅಕ್ಕ ತಂಗಿಯರಾಗಿ ಬಾಳಿದ್ದೇವೆ, ಅಣ್ಣ ತಮ್ಮದರಾಗಿ ಬಾಳಿದ್ದೇವೆ, ಕಾಕ ಮಾವ ಅಂತ ಹೇಳಿ ಬಾಳಿದ್ದೇವೆ. ಅದಕ್ಕೆ ಕೆಲವು ವದಂತಿಗಳನ್ನು ಹಡಿಸುವಂತ ಪ್ರಯತ್ನ ಮಾಡ್ತಾ ಇದ್ರು. ಅಭಿವೃದ್ಧಿ ಆಗ್ತಾ ಇಲ್ಲ. ಇವರು ₹1 ಹಣವನ್ನ ತಂದಿಲ್ಲ. ₹1 ಹಣ ತರದೇ ಇದ್ರೆ ಇಷ್ಟೊಂದು ಕೆಲಸ ಹೇಗಾಗ್ತದೆ? ನಾನು ಹೇಳಬಾರದು, ರೊಕ್ಕ ದುಡ್ಡು ಸರ್ಕಾರದ ಖಜಾನೆಯಲ್ಲಿ ಇರಲಾರದಂತ ಪ್ರಸಂಗದಲ್ಲಿ ಕೂಡ ಇವರು ವರ್ಕ್ ಆರ್ಡರ್ ಇಶ್ಯೂ ಮಾಡಿದ್ದಾರೆ. ಹಿಂದಿನ ಸರ್ಕಾರ ಆರ್ಥಿಕ ಅಸಿಸ್ತನ್ನ ಮಾಡಿದಂತ ಯಾವುದಾರ ಸರ್ಕಾರ ಅಂದ್ರೆ ಹಿಂದಿನ ಸರ್ಕಾರ ಆಗಿತ್ತು ಅನ್ನೋದನ್ನು ನಾವು ಯಾರು ಕೂಡ ಮರೆತಾರೆ.
ಅಷ್ಟು ಅಶಿಸ್ತಿನ ವರ್ತನೆಯಿಂದ ನಾವು ಅಭಿವೃದ್ಧಿ ಮಾಡಿದ್ದೇವೆ ಅನ್ನುವಂಥದ್ದನ್ನ ಹೇಳೋದಾದ್ರೆ ಇದಕ್ಕೆ ಕೊಳ್ಳೆ ಹೊಡೆಯಲ್ದ ಕೊಳ್ಳೆ ಹೊಡೆದಾರೆ ಅನ್ನುವಂಥ ಬದಲಾಗಿ ಮತ್ತೇನು ಹೇಳಬೇಕು? ಇದು ನಿಜವಾಗಿ ಕೊಳ್ಳೆ ಹೊಡೆದಂಥದ್ದೇ ಮಾಡಿದಂಥ ಕೆಲಸ. ಜನರಿಗೆ ತಪ್ಪು ದಾರಿಗೆ ಎಳೆದು ತಪ್ಪು ತಿಳುವಳಿಕೆ ಕೊಟ್ಟು ಈ ರೀತಿಯಾಗಿ ಇವರು ಕಾರ್ಯಕ್ರಮಗಳನ್ನ ಮಾಡ್ತಾ ಹೋದ್ರೆ ರಾಜ್ಯ ಉಳಿಲಿಕ್ಕೆ ಸಾಧ್ಯ, ದೇಶ ಉಳಿಲಿಕ್ಕೆ ಸಾಧ್ಯ. ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದು ಹಾಕ್ತಾರೆ, ನರೇಗಾ ಯೋಜನೆ ಬದಲಾವಣೆ ಮಾಡ್ತಾರೆ. ಬಡವರೆಲ್ಲ ಹೋಗ್ಬೇಕು, ಬಡವರೆಲ್ಲ ಕೆಲಸ ಮಾಡಬೇಕು, ಕೂಲಿಕಾರ ಎಲ್ಲ ಬದುಕಬೇಕು. ಮತ್ತು ಹಲವಾರು ಪ್ರಶ್ನೆಗಳಿದಾವೆ ಇದರಲ್ಲಿ. 40% ನಮ್ಮ ರಾಜ್ಯ ಸರ್ಕಾರ ಕೊಡಬೇಕು. ಮನಮೋಹನ್ ಸಿಂಗ್ ಅವರು ಮಾಡಿದಂತಹ ಸಂದರ್ಭದಲ್ಲಿ 90% ಕೇಂದ್ರ ಸರ್ಕಾರ, 10% ರಾಜ್ಯ ಸರ್ಕಾರ. ಈಗ 40% ರಾಜ್ಯ ಸರ್ಕಾರ ಕೊಡಬೇಕು, 60% ಕೇಂದ್ರ ಸರ್ಕಾರ ಕೊಡಬೇಕು. ಅದರಲ್ಲಿ ವಿಶೇಷ ಮತ್ತೇನು ಗೊತ್ತಾ? ಕ್ರಿಯಾಯೋಜನೆ ಮಾಡತಕ್ಕಂಥ ಅಧಿಕಾರ ಕಾನೂನುವಾಗಿರ್ತಕ್ಕಂಥದ್ದು, ಸಂವಿಧಾನಾತ್ಮಕವಾಗಿರ್ತಕ್ಕಂಥದ್ದು ಅದು ಪಂಚಾಯತಿ ಗ್ರಾಮ ಸಭೆ. ಇವರು ಮಾಡಿದಂತ ಹೊಸ ಯೋಜನೆಯಲ್ಲಿ ಆ ಅಧಿಕಾರನ ಕಿತ್ಕೊಂಡಿದ್ದಾರೆ, ಆ ಅಧಿಕಾರವನ್ನು ಕಿತ್ಕೊಂಡಿದ್ದಾರೆ. ಆ ಪ್ರೋಗ್ರಾಮು ಇವತ್ತು ಕೇಂದ್ರದ ಸರ್ಕಾರದಲ್ಲಿ ಅಪ್ರೂವಲ್ ಆಗಬೇಕು. ಅದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಡಬೇಕಂತೆ ಆ ಕೆಲಸಕ್ಕೆ. ಅಂದ್ರೆ ಇದಕ್ಕೆ ನೀವು ಯಾವ ರಾಜಕಾರಣ ಅಂತೀರಿ? ಇದಕ್ಕೆ ಏನಂತ ಕರಿಬೇಕು? ಚುನಾಯಿತ ಪ್ರತಿನಿಧಿಗಳ ಅಧಿಕಾರವನ್ನು ಕಿತ್ಕೊಳ್ಳೋ ಮಟ್ಟಕ್ಕೆ ಹೋಗ್ತೀರಿ, ಸುಳ್ಳು ಹೇಳಿಕೆಗಳನ್ನ ಕೊಡ್ತೀರಿ, ಜನರನ್ನ ತಪ್ಪುದಾರಿಗೆ ಎಳಿತೀರಿ, ಕಾಂಗ್ರೆಸ್ ಟೀಕೆ ಮಾಡ್ತೀರಿ. ಮತ್ತು ಕಾಂಗ್ರೆಸ್ ಟೀಕೆ ಮಾಡಿದ್ರೆ ನಾವಿಂತ ಕಾರ್ಯಕ್ರಮ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಬರುವಂತ ನೀರಾವರಿ ಯೋಜನೆಗೆ ನೀವು ಹಣ ಕೊಡ್ತಾ ಇಲ್ಲ. ನೀರಾವರಿದ ನಮ್ಮ 524 ಕೃಷ್ಣಾ ನೀರಾವರಿ ಯೋಜನೆ ನಮ್ಮ ಆಲಮಟ್ಟಿದು ಇವತ್ತಿಗೂ ನೋಟಿಫಿಕೇಶನ್ ಮಾಡ್ತಾ ಇಲ್ಲ. ಇವತ್ತಿಗೂ ನೋಟಿಫೈ ಮಾಡ್ತಾ ಇಲ್ಲ. ನೀವು ನೀರಿನ ಹಂಚಿಕೆ ಬಗ್ಗೆ ನೋಟಿಫೈ ಮಾಡ್ತಾ ಇಲ್ಲ. ಹೀಗಾಗಿ ಎಲ್ಲ ಇವತ್ತು ಕೃಷ್ಣ ಅಪರ ಕೃಷ್ಣ ಯೋಜನೆಗಳು ನೆನೆಗುದ್ದಿಗೆ ಬಿದ್ದಿದ್ದಾವೆ. ಯಾಕಂದ್ರೆ ನಾವು ನೀರಾವರಿ ಯೋಜನೆಗಳನ್ನು ಕೈಗೊಳ್ಳಕ್ಕೆ ಆಗೋದಿಲ್ಲ. ಇದು ಜನರು ರೊಚ್ಚಿಗಳಬೇಕು. ಅಪರ ಕೃಷ್ಣ ಯೋಜನೆಯಲ್ಲಿ ಬರ್ತಕ್ಕಂಥ ಎಲ್ಲ ರೈತರು ರೊಚ್ಚಿಗಳಬೇಕು. ನಮಗೆ ಇನ್ನು 75 TMC ನೀರು ಹೆಚ್ಚಿಗೆ ಸಿಗುವುದರಿಂದ ಎಷ್ಟು ನೀರಾವರಿ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಆಲೋಚನೆ ಮಾಡಬೇಕು. ಯಾರಿಗೆ ವಂಚನೆ ಮಾಡ್ತಾ ಇದ್ದಾರೆ? ಮತದಾರರಿಗೆ, ಜನರಿಗೆ, ರೈತರಿಗೆ, ನೌಕರಿ ಮಾಡತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ಅನ್ಯಾಯ. ಇದೆಲ್ಲ ಅರ್ಥ ಮಾಡ್ಕೋಬೇಕು. ರಾಜಕಾರಣ ಕೇವಲ ಯಾವುದೇ ಒಂದು ಸೇಡಿನ ಮನೋಭಾವದಿಂದ ವಿಷ ಬೀಜವನ್ನು ಬಿತ್ತಿ ರಾಜಕಾರಣ ಮಾಡ್ತಕ್ಕಂಥದ್ದಲ್ಲ. ಒಂದು ಧರ್ಮಕ್ಕೆ ಬೈತಾರೆ ಮಾಜಿ ಶಾಸಕರು, ಒಂದು ಧರ್ಮದ ಜನಕ್ಕೆ ಬೈತಾರೆ. ಬೇದ್ರ ನಿಮಗೇನಾದ್ರೂ ಸ್ವರ್ಗ ಸಿಗುತ್ತಂತ ತಿಳ್ಕೊಂಡಿಲ್ಲ, ಲಾಭ ಸಿಗುತ್ತಂತ ತಿಳ್ಕೊಂಡಿರ? ನೀತಿವಂತ ರಾಜಕಾರಣ ಮಾಡ್ತಕ್ಕಂಥ ಜನರು ಇವತ್ತಿಗೂ ಕೂಡ ಜೀವಂತವಾಗಿರುವುದರಿಂದ ಇಲ್ಲಿಯ ಬದಲಾವಣೆ ಆಗಿದೆ ಅನ್ನೋದನ್ನು ನಾವು ಯಾರು ಕೂಡ ಮರಿತಕ್ಕಂಥ. ಬರುವಂತ ದಿವಸದಲ್ಲಿ ನಾಗರಬಟ್ಟಿ ಏನ್ ನೀರಾವರಿಯನ್ನು ನಾವು ಅರ್ಪಣೆ ಮಾಡ್ತೀವಿ. ಇವ್ರು ಬಂದು ನೀರಾವರಿ ಯೋಜನೆ ಮಾಡಿದ್ರ, ಹೇಳಿ, ಕೆರೆ ತುಂಬು ಯೋಜನೆ ಮಾಡಿದ್ರ, ಒಂದ್ ಯೋಜನೆ ಮಾಡಿದ್ರೆ ಕೇಳ್ತೀನಿ.
ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆ ತಂದ್ರ, ಆಸ್ಪತ್ರೆ ಇವ್ರು ಬಿಟ್ಟು ಹೋದಂತ ಸಂದರ್ಭದಲ್ಲಿ ಆಸ್ಪತ್ರೆ ನೋಡಲಾರ್ದಂತ ಪರಿಸ್ಥಿತಿ ಬಂದಿದೆ. ಇವತ್ತಿಗೂ ತಾಳಿಕೋಟೆ ಆಸ್ಪತ್ರೆ ಏನೊಂದು ರೆಪ್ಯುಟೇಷನ್ ಇತ್ತು ಅದನ್ನು ನಾವು ಪುನಃ ಮೊದಲು ಮತ್ತೆ ಅದನ್ನು ಸ್ಥಾಪನೆ ಮಾಡಕ್ ಆಗ್ತಾ ಇದೆ. ಅಷ್ಟೊಂದು ಕುಲಗೆಡಿಸಿ ಹೋಗ್ತಿದೆ. ಯಾವ ರಂಗದಲ್ಲಿ ಇವರು ನೈಜವಾಗಿ ಆಡಳಿತ ಮಾಡಿದ್ರು ಅನ್ನೋದನ್ನ ನಾವು ಆಲೋಚನೆ ಮಾಡಿ, ಅದಕ್ಕೆ ಬಡವರಿಗೆ ಮನೆ ಕೊಡತಕ್ಕಂಥದ್ದಾಗ್ಲಿಲ್ಲ, ಬಡವರಿಗೆ ಕೈಗೆ ಕೂಲಿ ಕೊಡೋದಾಗ್ಲಿಲ್ಲ, ಇವತ್ತು ಸುಮಾರು 700 ಕೋಟಿಗಿಂತ ಹೆಚ್ಚು ಹಣವನ್ನು ಎಗರಿದ್ದೇವೆ ಅನ್ನುವಂತ ಬಹಳ ಸಂತೋಷದಿಂದ ಈ ಮಾತನ್ನು ಹೇಳ್ತೇನೆ. 700 ಕೋಟಿಗಿಂತ ಹೆಚ್ಚು ಹಣ ಇದ್ದಲ್ಲ, ಅದು ಪುರಸಭೆಗಾಗಿರ್ಬೋದು, ರಸ್ತೆ ಆಗಿರ್ಬೋದು, ನೀರಾವರಿ ಆಗಿರ್ಬೋದು, ಸಣ್ಣ ನೀರಾವರಿ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಕೃಷಿ ಇಲಾಖೆ ಆಗಿರ್ಬೋದು, ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಎಲ್ಲದರಲ್ಲಿ ಕೂಡ ನಮ್ಮ ಪಾಲಿನ ಹಕ್ಕನ್ನು ನಾವು ಪಡೆದಿದ್ದೇವೆ. ಆದರೆ ಇನ್ನೂ ಹೆಚ್ಚು ಪಡಿಬೇಕು ಅನ್ನುವಂಥ ಆಸೆ ನಮ್ಗೆ ಯಾವಾಗಲೂ ಕೂಡ ಇರ್ತಕ್ಕಂಥದ್ದು. ಆ ದೃಷ್ಟಿಕೋನ ಇಟ್ಕೊಂಡೇ ನಾವು ಮುಂದಿನ ರಾಜಕಾರಣವನ್ನು ಕೂಡ ಮಾಡ್ತೇವೆ. ಮತ್ತು ಸರ್ಕಾರಗಳ ಮೇಲೆ ಒತ್ತಡವನ್ನು ಬದಲಾಗಿ ಸರ್ಕಾರದಲ್ಲಿ ಹೊಂದಾಣಿಕೆಯಿಂದ, ವಿಶ್ವಾಸದಿಂದ ಜನರಿಗೆ ನ್ಯಾಯವನ್ನು ಕೊಡಿಸೋದ್ರಲ್ಲಿ ಮುಂದಾಗ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದಕ್ಕೆ ದಯವಿಟ್ಟು ನಾವು ಯಾವುದಾದ್ರೂ ಒಂದು ಹೇಳಿಕೆ ಕೊಡುವ ಮೊದಲು ಒಂದು 10 ಸಲ ಆಲೋಚನೆ ಮಾಡಬೇಕು. ಯಾಕಂದ್ರೆ ಒಂದು ಶಾಸಕರಾದ್ಮೇಲೆ ಬಹಳ ಜವಾಬ್ದಾರಿ ಬರಬೇಕು. ಶಾಸಕರಾದ ಮೇಲೆ ಬೇರೆಯವ್ರಿಗಿಂತ ಸ್ವಲ್ಪ ಭಿನ್ನವಾಗಿದ್ದೇವೆ ಅಂತ ನಮ್ಮನ್ನು ಶಾಸಕರಾಗಿ ಮಾಡಿರ್ತಾರೆ, ಪಕ್ಷದವ್ರು ಹಾಕ್ಸಿರ್ತಾರೆ. ಶಾಸಕರಿದ್ದಾಗ ಒಂದು ನಮ್ನಿ, ಮಾಜಿ ಆದ್ಕೊಳ್ಳೇನೆ ಒಂದು ನಮ್ನಿ ಆಗೋದಾದ್ರೆ ಬಹಳಷ್ಟು ಮಂದಿ ಮೇಲೆ ಶಾಸಕರಾಗೋರು ಅದಾರ. ಆ ಪಾರ್ಟಿಯಾಗ ಬಿಜೆಪಿ ಪಾರ್ಟಿಗೂ ಬಹಳಷ್ಟು ಮಂದಿ ಶಾಸಕರ ಆಸೆ ಪಡೋರು ಬಹಳ ಮಂದಿ ಅದಾರ. ಅವ್ರನ್ನ ಮೀರಿಸೋ ಶಕ್ತಿ ನಿಮಗಿಲ್ಲ. ಅವಕಾಶಕ್ಕೆ ಕಾಂಗ್ರೆಸ್ ಕೊಟ್ಟಂತ ಅವಕಾಶದಿಂದ ಗುರುತಿಸ್ಕೊಂಡ್ರಿ. ಕಾಂಗ್ರೆಸ್ ನಿಮಗೆ 2 ಸಲ ಅವಕಾಶ ಕೊಡುತ್ತಂತ ಗುರುತಿಸ್ಕೊಂಡ್ರಿ. ಇಲ್ಲಿಕಂದ್ರೆ ನೀವು ಯಾವ ಸೀಮೆಯಾಗೂ MLA ಆಗ್ತಿದ್ದಿಲ್ಲ. ಇದನ್ನು ಮಾಡ್ತಿರೋ ಬಿಜೆಪಿ ಏನೋ ಒಂದು ಕೊಡ್ತು, ಷಡ್ಯಂತ್ರ ಆಯ್ತು ಕಾಂಗ್ರೆಸ್ನಲ್ಲಿ. ಅದು ಬಹಿರಂಗವಾಗಿ ಹೇಳ್ತೇನೆ, ನಾನು ಮುಚ್ಚಿ ಬರೀಲ್ಲ ಅಂತ ಹೇಳ್ತೇನೆ. ಮುದ್ದೇಮಾಳ ತಾಲೂಕಿಗೆ ವಕ್ರ ದೃಷ್ಟಿ ಬೇಕು. ಅದೇನು ಸಣ್ಣ ಮಕ್ಕಳು ಹುಟ್ಟಿದಾಗ ಚಂದ ಕಟ್ಟು ಕೂಡ ಏನೋ ಒಂದು ಏನ್ ತೆಗಿತಾರಲ್ಲ, ಲಿಂಬೆ ಹಣ್ಣು ಕಟ್ತಾರೋ ಇಲ್ಲ ಇದನ್ನ ತೆಗಿತಾರಲ್ಲ, ಏನಂತ ದೃಷ್ಟಿ ತೆಗಿತಾರೆ. ನಮಗೆ ಯಾರು ನೆದರು ತೆಗಿಲಿಲ್ಲ. ಅವಾಗ ನೆದರು ತೆಗೆದಿದ್ರೆಲ್ಲ ಸರಿ ಆಗ್ತಿತ್ತು. ಕೆಲವಾರು ಷಡ್ಯಂತ್ರ ಅದು ಅವರೇನು ಮುಚ್ಚು ಮರಿ ಇಲ್ಲ ಅಂತ ಎಲ್ಲ ಗೊತ್ತಿದ್ರು ಅನ್ನಕ್ಕೆ ಬರೋದಿಲ್ಲ. ರಾಜಕೀಯಲ್ಲಿ ಶಿಸ್ತಿನ ಉಲ್ಲಂಘನೆ ಮಾಡಿದಂಗ ಆಗ್ತದೆ. ದೇವ್ರು ಎಲ್ಲರಿಗೂ ಒಂದು ಟೈಮ್ ಕೊಡ್ತಾನೆ. ಅದನ್ನ ಮಾಡಿದವ್ರು ಯಾರಿಗೆ ಚಂದ ಕಂಡಿದೆ ಅವರು ಅನುಭವಿಸ್ತಾರೆ. ಮುಂದೆ ಎಲ್ಲರಿಗೂ ಒಂದಿರುತ್ತೆ. ಅತ್ತಿಗೊಂದು ಕಾಲ, ಸೊಸಿಗೊಂದು ಕಾಲ ಅಂತ ಇರುತ್ತೆ. ಇಲ್ಲಿಂದ ನಿಮಗೆ ಬೆಂಬಲ ಸಿಕ್ತು, ಆರಿಸಿ ಬಂದ್ರಿ, ಅದು ಕಾಯಮಾಗಿ ಸಿಗುತ್ತ ಅಂತ ತಿಳ್ಕೋಬೇಡ. ಅದಕ್ಕೆ ಬಹಳ ಜಾಗೃತರಾಗಿರ್ಬೇಕು. ವೈಯಕ್ತಿಕ ಟೀಕೆ ಮಾಡೋ ಬದಲಾಗಿ ಅಭಿವೃದ್ಧಿಯಲ್ಲಿ ಎಲ್ಲರೂ ಕೂಡಿ ಅಭಿವೃದ್ಧಿ ಕಡೆ ಲಕ್ಷ್ಯ ಕೊಡೋಣ. ಕ್ಷುಲ್ಲಕ ರಾಜಕಾರಣ ಮಾಡೋದ ಕಡೆ ಕಡಿಮೆ ನಮ್ಮ ಗಮನ ಕೊಡೋಣ. ನೈಜ ಜನ, ಒಳ್ಳೆಯ ಜನಕ್ಕೆ, ಯುವಕರಿಗೆ ಮಾರ್ಗದರ್ಶನ ಮಾಡಿ ಅವ್ರಿಗೆ ಒಳ್ಳೆಯ ಒಂದು ನೀತಿವಂತವಾಗಿರ್ತಕ್ಕಂಥ ರಾಜಕಾರಣಕ್ಕೆ ಒಂದು ಬುನಾದಿ ಹಾಕ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡಿ ಮಾಡುವಂತ ಕಾಲ ಇದು. ಆ ದೃಷ್ಟಿಯಲ್ಲಿ ನಾನು ಮುಂದುವರಿತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮ ಸಹಾಯ ಸಹಕಾರ ಇದ್ದಾಗ
ಮಾತ್ರ ನಾವು ಏನು ಸಾಧನೆ ಮಾಡಿದೀವಿ ಅನ್ನೋದನ್ನು ಜನರವರೆಗೆ ಮುಗಿಸುವುದಕ್ಕೆ ಸಾಧ್ಯ ಆಗೋದಕ್ಕೆ ನಿಮ್ಮೆಲ್ಲರ ಸಹಕಾರದಿಂದನೇ ಸಾಧ್ಯ. ಅದನ್ನು ತಾವು ಕೂಡ ಮಾಡಿದ್ದೀರಿ ಅನ್ನೋದಕ್ಕೆ ನಮಗೂ ಕೂಡ ನಾನು ಅಭಿನಂದಿಸ್ತೇನೆ ಈ ಸಂದರ್ಭದಲ್ಲಿ. ಇದೇ ರೀತಿಯಾಗಿ ನಾವೆಲ್ಲರೂ ಕೂಡಿ ಜನಸೇವೆ ಮಾಡೋದ್ರಲ್ಲಿ ಮುಂದಾಗೋಣ ಅನ್ನುವಂಥ ಕೊಣ್ಣೂರಲ್ಲಿ ಮಾಡಬೇಕಾಗಿದೆ. ಏನಾಗಿದೆ, ನಾನು ಅಭಿವೃದ್ಧಿ ಕೆಲಸ ಪೂಜೆ ಮಾಡೋ ಬದಲಾಗಿ ಕೆಲಸ ಚಾಲೂ ಮಾಡಿಬಿಡ್ರಪ್ಪ ಹಿಂದೆಡೆ ಬರ್ತೀನಿ ಅಂತ ಹೇಳ್ತಾ ಇದ್ದೆ. ಏನಂದ್ರೆ ಒಂದನೇದು ಕಂಪನಿ, ಎರಡನೇದು ಈ ಮೀಟಿಂಗ್ಗಳು, ಮೂರನೇದು ಇವತ್ತು ಆ ಊರಿಗೆ ಹೋಗ್ಬೇಕಂತೀವಿ, ಆ ಊರಾಗ ಹುಟ್ಟಾರೋ ಅಥವಾ ತೀರ್ಕೊಂಡವ್ರು ಇರ್ತಾರೋ ಅಥವಾ ಅಲ್ಲೇನೋ ಲಗ್ನಾರ ಇರ್ತೈತೆ ಅಥವಾ ಮತ್ತೊಂದೇನಾರು ಇರ್ತದೆ. ಹೀಗಾಗಿ ಸ್ವಲ್ಪ ಅಪ್ಸೆಟ್ ಆಗಿದೆ, ಇಲ್ಲ ಅಂತ ಹೇಳೋದಿಲ್ಲ. ಕೆಲವು ಕಡೆ ಕೆಲವು ವರ್ಕ್ಗಳೆಲ್ಲ ಪೂಜೆ ಮಾಡೋದನ್ನ ಸ್ವಲ್ಪ ವಿಳಂಬ ಆಗಿದಾವೆ. ನಾವೇ ನಿಮ್ಮನ್ನೆಲ್ಲ ಕರ್ಕೊಂಡು ಇನ್ಮೇಲೆ ಏನು ಉಳಿದಾವ ಈ 20ನೇ ತಾರೀಕಿಂದ ಹಿಡಿದು 24, 25, 26ವರೆಗೂ ಕೂಡ ಏನು ಪೂಜೆ ಉಳಿದವು ಎಲ್ಲ ಪೂಜೆ ಮಾಡಿ ಮುಗಿಸೋಣ. ನಮ್ಮ ಹೊಸದಾಗಿ ನಮ್ಮ ಡಾಕ್ಟರ್ ಗೂಳಿಯವ್ರನ್ನ ಸಹಕಾರದಿಂದ ಅಲ್ಲಿ ಅವ್ರು ಕೆಲವೆಲ್ಲ ಇನ್ಪುಟ್ಸ್ ಕೊಟ್ಟಿದ್ದಾರೆ. ಈ ಸಭೆ ಆದಮೇಲೆ DH ಅವ್ರಿಗೂ ಮಾತಾಡ್ತೇನೆ, ಒಮ್ಮೆ ಅವ್ರನ್ನ ಕರೆಸ್ತೀನಿ, ಇಲ್ಲಿ ವಿಸಿಟ್ ಮಾಡಿಸ್ತೇನೆ. ಏನೇನು ಸುಧಾರಣೆ ಮಾಡಬೇಕಾಗಿದೆ ಅದಕ್ಕೆ ಕ್ರಮ ಕೈಗೊಳ್ಳಿ. ಸುಧಾರಣೆ ಕೈಗೆ ಸರ್, ಈಗ ಅಲ್ಲಿ ICU ಘಟಕ ಮತ್ತೆ ನವಜಾತ ಶಿಶು ಘಟಕ ಮತ್ತೆ ಆಪರೇಷನ್ನು ಗರ್ಭಿಣಿಯರದ್ದು ಕೂಡ ಅಲ್ಲಿ ಬಂದಾಗಿದೆ ಸರ್. ಒಂದು ತಿಂಗಳಾಯ್ತು ಸರ್, ಒಂದು ತಿಂಗಳಾಯ್ತು ಸರ್ ಬಂದಾಗ. ಬಡವರು ಎಲ್ಲಿ ಹೋಗ್ಬೇಕು ಅಂತ ಅದನ್ನ ಮೊನ್ನೆ ನನ್ನ ಗಮನಕ್ಕೆ ತಂದಾರೆ. ಈಗ ನಮ್ಮ ಹೇಳಿ ಮಾಡಿಸ್ತೀನಿ, ಅತ್ಯಂತ ಆಮೆಗತ್ತಿಲ್ಲ ಸರ್. ಇನ್ನು ಇಲ್ಲ, ಈಗ ಅದರ ಬಗ್ಗೆ ನಾನು ಸೂಚನೆ ಕೊಡ್ತೀನಿ. ಅವ್ರಿಗೆ ವೈದ್ಯರು ಕೂಡ ಒಂದಕ್ಕೆ ಹೋಗಿ ಜಾಗ ಅಲ್ಲ ಸರ್, ಅಲ್ಲಿ ಸೂಚನೆ ಕೊಡ್ತೀನಿ ಅಂತ ಹೇಳಿ ಸೂಚನೆ ಕೊಡ್ತೀನಿ. ಗುತ್ತಿಗೆದಾರ ಭಾಳ ನಿರ್ಲಕ್ಷ್ಯ ಇದೆ. ಸೂಚನೆ ಕೊಡ್ತೇನೆ. ಇಲ್ಲಿ ನೋಡ್ರಿ ಯಾವ್ಯಾವ ಲಿಂಗರಿಂಗ್ ಅದಾವಲ್ಲ ವರ್ಕ್ಸ್, ಗುತ್ತಿಗೆದಾರರು ಹಿಂದೆ ತಗೊಂಡವರು ಕೆಲವರೆಲ್ಲ ಲಿಂಗರಿಂಗ್ ಯಾಕೆ ಮಾಡ್ಯಾರ ಅನ್ನೋದು ಪ್ರತಿ ಹೇಳಬೇಕಾಗಿಲ್ಲ. ನಿಮಗೂ ಅನುಭವಿಸಿದ್ದೀರಿ. ಅದರಲ್ಲಿ ಏನು ಉದ್ದೇಶ ಇದೆ ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ಕೊನೆಗೆ ಮಾಡದೇ ಇದ್ರೆ ಅವ್ರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳಿ ಅಂತ ಹೇಳ್ತಾರೆ. ಹಂತವಾಗಿ ಅವ್ರಿಗೆ ಶಾಡೋ ಆಗಿ ಒಬ್ರು ಕೆಲಸ ಮಾಡ್ತಿದ್ರೆ ನಿಮ್ಮ ಕೆಲವು ಕಾರ್ಯಕರ್ತರು ಕೂಡ ಅಸಮಾಧಾನ ಇದೆ. ಎಲ್ಲ ಅವ್ರ ಮೂಲಕನೇ ಹೋಗ್ಬೇಕು, ನಾಡ್ಗೋಡಿಗೆ ಡೈರೆಕ್ಟ್ ಆಗಿ ಮಾತಾಡ. ನಾನೀಗ ಗೊತ್ತಿಲ್ಲ ಇಲ್ಲಿ ನಿಮ್ ಜೋಡಿ ನಿಮ್ಮ ಕಲ್ಪನೆಗಳು. ಕೆಲವು ಒಂದ್ ನಿಮಿಷ ಹೇಳ್ತೀನಿ, ಹೆಸರು ಹೇಳಕ್ ಆಗಲ್ಲ ಸರ್. ಒಂದ್ ನಿಮಿಷ ನಾನೇ ಹೇಳ್ತೀನಿ. ನಾನು ಇರ್ತೈತೆ ಹಂಗೆ ಇರ್ತೈತೆ. ಎಲ್ಲ ಕೆಲಸ ಎಲ್ಲರಿಗೂ ಮಾಡಕ್ಕಾಗೋದು. ಕೆಲವು ಕೆಲಸಗಳಿಗೆ ಕೆಲವು ಜವಾಬ್ದಾರಿ ತಗೊಂಡು ಮಾಡಬೇಕು. ಈಗ BK ಬೇರಾದವರು PLD ಬ್ಯಾಂಕಿನ ಅಧ್ಯಕ್ಷರಾದ ಅವರು ತಮ್ಮ ಒಂದು ಗ್ರಾಮದ ಅಭಿವೃದ್ಧಿ ಆಗಲಿ ಮತ್ತು ದೇವಸ್ಥಾನದ ಅಭಿವೃದ್ಧಿ ಆಗಲಿ ಅದ್ರ ಕಡೆ ಹೆಚ್ಚು ಲಕ್ಷ್ಯ ಕೊಡ್ತಾರೆ. ನಾನು ಇವತ್ತು ಬೇರೆ ಕೆಲಸಗಳಲ್ಲಿ ನಾನು ತಲೆ ಹಾಕಿದ್ದೇನೆ, ಅಭಿವೃದ್ಧಿ ಕಡೆ ಲಕ್ಷ್ಯ ಕಡಿಮೆ. ಹೀಗಾಗಿ ಕೆಲವರು ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಾರೆ. ನಾನು ಅದಕ್ಕೆ ಅವ್ರಿಗೆ ಎಂದು ಅಡೆತಡೆ ಮಾಡತಕ್ಕಂಥ ಪ್ರಯತ್ನ ಎಂದು ನಾನು ಮಾಡೋದಿಲ್ಲ. ಆ ಕಲ್ಪನೆಯಲ್ಲಿ ಯಾರದಾರ ಅನ್ನುವಂಥದ್ದು ನನಗೂ ಗೊತ್ತಿದೆ. ಅವ್ರ ಬಗ್ಗೆ ಮೊನ್ನೆ ಚರ್ಚೆ ಮಾಡಿದ್ದೇನೆ. ಅದು ಸಮಸ್ಯೆ ಬಗೆಹರಿದು ಹೋಗಿದೆ. ಆ ಸಮಸ್ಯೆ ಬಗೆಹರಿದು ಹೋಗಿದೆ. ನಾನು ಹೇಳ್ತೀನಲ್ಲ, ಎಲ್ಲರಿಗೆ ಅವಕಾಶ ಏನಾಗಿದೆ ಹೇಳ್ತೀನಿ. ನಾನೇ ಈ ಊರಾಗ ಮೊದಲ 2013-14 ಅದಕ್ಕಿಂತ ಮುಂಚೆ ಇಲ್ಲಿ 5 ಕೋಟಿ 4 ಕೋಟಿ ಕೆಲಸ ಬಂದ್ರೆ ಇಲ್ಲಿ ಮಾಡೋ ಗುತ್ತಿಗೆದಾರ ಇರಲಿಲ್ಲ. ನಾವು ಹೋಗಿ ಆಲೂರವರಿಗೆ ರಿಕ್ವೆಸ್ಟ್ ಮಾಡ್ಕೊತಿದ್ವಿ, ನಮ್ಮಲ್ಲಿ ಕೆಲಸ ಇದೆ ರೀ ಹಾಕ್ರಿ ಅಂತ ಹೇಳ್ತೀವಿ. ನಮ್ಮಲ್ಲಿ ಆ ಗುಡೋಡಿಗೆ ಅಂತ ಇದ್ರು, ಅವ್ರು ಬಂದು ಹಾಕ್ತಿದ್ರು. ಆಲೂರ್ ಅಂತ ಹಾಕ್ತಿದ್ರು. ಮತ್ತೆ ಯಾರು ಇನ್ನೊಬ್ಬರು ಏನೋ ಹೆಸರಿತ್ತಲ್ರಿ KS ಪಾಟೀಲ್ ಅವ್ರದ್ದು, ಯಾರ ನೀನ್ ಹೇಳಿದ್ರೆ ಇಲ್ಲಿ ಯಾರು ಎಲಿಜಿಬಿಲಿಟಿ ಇರ್ತಿದ್ದಿಲ್ಲ, ಕೆಲಸ ಮಾಡ್ತಿದ್ದಿಲ್ಲ. ಈಗ ನಮ್ಮ ಮತಕ್ಷೇತ್ರದಲ್ಲೇ ಸುಮಾರು ಒಂದು 35-40 ಮಂದಿ ಕೂತಿದ್ದಾರೆ. ಎಷ್ಟಾಗಿದ್ದಾರೆ? 35-40 ಮಂದಿ ಕ್ಲಾಸ್ 1 ಕಾಂಟ್ರಾಕ್ಟರ್ಸ್ ಹುಡುಗಿರು ಸಿಗ್ತಾರೆ. ಸಹಜವಾಗಿ ಪೈಪೋಟಿ ಇರೋದೆ. 40 ಕೆಲಸ ಒಮ್ಮೆ ಯಾರಿಗೂ ಸಿಗೋದಿಲ್ಲ, ಯಾರಿಗೂ ಹಂಚಿಕೊಡಕ್ ಆಗೋದಿಲ್ಲ. ಅವ್ರವ್ರೆ ಮಾತಾಡಿಕೊಂಡು ಅದನ್ನ ಮಾಡಬೇಕಾಗ್ತದೆ. ಮೂಲವಾಗಿರ್ತಕ್ಕಂಥ ಉದ್ಯೋಗದಲ್ಲಿ ತೊಡಗಿದವ್ರು ಯಾರು ಇದ್ರೆ ಅವ್ರಿಗೆ ಯಾರಾದ್ರೂ ಸಮಾಧಾನ ಮಾಡ್ಬೋದು. ಈಗ ನಾನು ನಾಳೆ ಕಾಂಟ್ರಾಕ್ಟ್ ಮಾಡ್ತೀನಪ್ಪ ಅಂದ್ರೆ ಯಾಕೆ ಮಾಡಕ್ ಸಾಧ್ಯ? ಹಳ್ಳಿಗೆ 4 ಮಂದಿ ಎಲ್ಲ ಗುತ್ತಿದಾಕಿನೇ ಮಾಡ್ಬೇಕಂತ. ಇದು ಇದೇ ಒಂದು ಸೆಕ್ಟರ್ ಬಿಟ್ರೆ
ಯಾವ ಇದರಲ್ಲಿಯೂ ಸಮಸ್ಯೆ ಇಲ್ಲ. ಇದನ್ನ ನಾನು ಹೇಳಿದ್ದೀನಿ ನಿಚ್ಚಳವಾಗಿ, ನೀವು ಕುತ್ಕೊಳ್ರಿ, ಕೆಲಸ ಮಾಡೋದನ್ನ ಮಾಡ್ರಿ, ಸರ್ಕಾರಕ್ಕೆ ಒಳ್ಳೆ ಹೆಸರು ತಗೊಂಬರ್ರಿ. ಸರ್ಕಾರ ನಿಮಗೆ ಕೆಲಸ ಸ್ಯಾಂಕ್ಷನ್ ಮಾಡಿದೆ, ಕ್ಷೇತ್ರದ ಅಭಿವೃದ್ಧಿ ಕೊಟ್ಟಿದೆ. ಆ ಕೆಲಸ ಏನಪ್ಪಾ ಅಂದ್ರೆ ಅದನ್ನು ಸರಿಯಾದಂತ ರೀತಿಯಲ್ಲಿ ಮಾಡ್ರಿ ಅನ್ನೋ ಸೂಚನೆ ಬಿಟ್ರೆ ನಾವು ಯಾವ ರೀತಿಯಾದಂತ ಇಂಟರ್ಫರೆನ್ಸ್ ಅಂತ ಹೇಳಿ ನಾನು ಮಾಡಲ್ಲ. ನಿಮ್ ಬಗ್ಗೆ ಅಸಮಾಧಾನ ಇಲ್ಲ ಸರ್, ಕಾರ್ಯಕ್ರಮ ಮಾಡ್ತಾರಲ್ಲ ಅವ್ರು ಒಬ್ಬರಲ್ಲ 4-5 ಮಂದಿ ಮಾಡ್ತಾರಂತ ಏಜೆನ್ಸಿಗೆ ಕೊಡುವಂತದ್ದು ಕೆಲಸ ಆಗಿಲ್ಲ. ಒಂದು ನಿಮಿಷ ನಾನು ನಿಮ್ಗೆ ಹೇಳಿಬಿಡ್ತೀನಿ, ಅದನ್ನ ರೆಕಾರ್ಡ್ ಮಾಡೋದು ಬೇಡ. ಇವೆಲ್ಲ 5-6 ಮಂದಿ ಬಿಟ್ರೆ ಯಾರು ಮಾಡಿದ್ರು ಕೆಲಸ ಇರ್ತಾರ? ಯಾರು ಮಾಡಿದ್ರು? ಈಗೆಲ್ಲ ಕಾರ್ಯಕರ್ತರು ಹ್ಯಾಪಿ ಅದ, ಕನಿಷ್ಠ 10-15 ಮಂದಿ ಕಾರ್ಯಕರ್ತರು ಸಿಗ್ತಾ ಇದೆ ಕೆಲಸ. ಯಾರಿಗೂ ಸಿಕ್ಕಿತ್ತು ಮೊದಲ ಕೆಲಸ? ಇವತ್ತು 15-20 ಮಂದಿ ಕಾರ್ಯಕರ್ತರು ಇಲ್ಲಿ ಲೋಕಲ್ ಅವರ ಕೆಲಸ ಮಾಡ್ತಾರೆ. ಅವಾಗ ನಾನು 3 ಬೇಡ 4 ಮಂದಿ ಹುಡುಕಿದ್ರೆ ಇನ್ನೊಬ್ಬ ಸಿಗ್ತಿದಿಲ್ಲ ಕೆಲಸ ಮಾಡಕ್ಕೆ, ಅವಕಾಶ ಸಿಕ್ಕಿದೆ. ಅದಕ್ಕೆ ಅದು ಚರ್ಚೆ ಬೇಡ, ಇವನ್ನೆಲ್ಲಾನು ಮಾತಾಡೋದು ಬೇಡ. ಅದ್ರಲ್ಲಿ ಇಂಟರ್ಫಿಯರ್ ಆಗೋದಿಲ್ಲ. ಒಂದು ನಿಮಿಷ, ಯಾರು ಆ ರೀತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಪ್ಪಾಜಿ ನಾಡಗೌಡ MLA ಹೇಳ್ತಾ ಇದ್ದೀನಿ, ಪತ್ರಗಳನ್ನ ಕೊಡುವಂತಹದ್ದು ನೇರವಾಗಿ ನನ್ನ ಸಂಪರ್ಕದಲ್ಲಿ ಬಂದಾಗ ನಾನೇ ಅವ್ರಿಗೆ ಪತ್ರ ಕೊಡ್ತೀನಿ, ನೀವು ಇನ್ನೊಬ್ಬರ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ಆದ್ರೆ ಕೆಲವ್ರು ಬರ್ತಾರೆ. ಹೇಗೆ ಬರ್ತಾರೆ ಅಂದ್ರೆ, ನಾ ಗ್ರಾಂಟ್ ತಗೊಂಡ್ಬರ್ತೀನಿ, ನಾನು ಒಂದು 3 ಕೋಟಿ ಲೆಟರ್ ಕೊಡು, 4 ಕೋಟಿ ಲೆಟರ್ ಕೊಡು. ಈ 4 ಕೋಟಿ ಏನ್ ಮಾಡ್ತಾರ, ನಾಳೆ ನಾವು ಕೊಟ್ಟು ಪ್ರೋಗ್ರಾಮ್ ಮೊದಲು ಇಡ್ತಾರ, ಅದ್ರಾಗ ಹಾಕಿ ಕೊಡ್ತಾರೆ. ನೀವ ಲೆಟರ್ ಕೊಟ್ಟಿರಲ್ರಿ ಅಂತ ಇದು ಅನುಭವಿಸಿಲ್ಲ. ಅದಕ್ಕೆ ನಾನೇನ್ ಹೇಳ್ತೇನೆ, ಈ ದೃಷ್ಟಿಕೋನದಿಂದ ದಯವಿಟ್ಟು ಅದು ಹಿಂದಿನ ಸರ್ಕಾರದಲ್ಲಿ ಮಾಡಿ ಏನಾಗೋದು ಆಗುದಿಲ್ಲ, ನಮ್ಮಲ್ಲಿ ಅದು ಆಗೋದು ಬೇಡ. ಏನೇ ಇದ್ರು ಕೂಡ ನೇರವಾಗಿ ಮಿನಿಸ್ಟರ್ಗೆ ನಾನೇ ಲೆಟರ್ ಕೊಡ್ತೀನಿ, ನಾನೇ ಮಾತಾಡ್ತೀನಿ. ಯಾವ ಮಂತ್ರಿಗೆ ಬೇಕು ಆ ಮಂತ್ರಿಗೆ ಲೆಟರ್ ಕೊಟ್ಟು ಮಾತಾಡ್ತೀನಿ, ಇಷ್ಟೇ. ಮತ್ತೊಂದೇನು ಸುಜ್ಞಾನದಿಂದ ಇರ್ತಕ್ಕಂಥ ವ್ಯಕ್ತಿಗಳು ಈ ರೀತಿ ಹೇಳಿಕೆ ಕೊಡೋದಿಲ್ಲ. ಸುಜ್ಞಾನದಿಂದ ಇರ್ತಕ್ಕಂಥ ವ್ಯಕ್ತಿಗಳು ಈ ರೀತಿ ಹೇಳಿಕೆ ಕೊಡೋದಿಲ್ಲ. ಆಮೇಲೆ ಇದು ಮಾವಿನಕಾಯಿ ಅಲ್ಲ, ಹೋಗಿ ಹರ್ಕೊಂಬರಕ್ ಬರ್ತದೆ. ಮಾವಿನ ಗಿಡದ ಮಾವಿನಕಾಯಿ ಅಲ್ಲ, ಹೋಗಿ ಹರ್ಕೊಂಬರಕ್ ಬಜೆಟ್ ಅಂತ ನಾನು ಇದನ್ನು ತರ್ತಿದ್ದೆ, ನೀನು ತರ್ತಿದ್ದೆ, ಹೆಂಗ್ ತರ್ತಿದ್ದೆಪ್ಪ? ಯಾಕೆ ಏನು ಇಡೀ ಕರ್ನಾಟಕ ರಾಜ್ಯ ಸರ್ಕಾರ ನಿಮಗೆ ಬರೆದು ಕೊಟ್ಟಿತ್ತು? ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಮೊನ್ನೆ ಸರ್ವೆ ಮಾಡಿಸಿದ್ದಾರೆ ಮುಖ್ಯಮಂತ್ರಿಗಳು, ಮೊನ್ನೆ ಮತ್ತೆ ಎಕನಾಮಿಕ್ ಸರ್ವೆ ಮಾಡಿಸಿದ್ದಾರೆ. ಯಾವ ಸೆಕ್ಟರ್ ನಲ್ಲಿ ಹಿಂದಿದೆ, ಹಿಂದುಳಿದ ಧ್ಯಾನ ಮಾಡಿದ್ದಾರೆ. ಯಾವ ಸೆಕ್ಟರ್ ನಲ್ಲಿ ಹಿಂದಿದೆ, ಎಜುಕೇಶನ್ ಅಲ್ಲಿ ಹಿಂದಿದೆನೋ, ಮುದ್ದೆ ಬಾಳ, ರಸ್ತೆ ಮೂಲಭೂತ ಸೌಕರ್ಯದಲ್ಲಿ ಹಿಂದಿದೆನೋ, ಕುಡಿಯ ನೀರಿನಲ್ಲಿ ಹಿಂದಿದೆಯೋ, ಹೆಲ್ತ್ ಸೆಕ್ಟರ್ ನಲ್ಲಿ ಹಿಂದಿದೆಯೇನೋ, ಅಗ್ರಿಕಲ್ಚರ್ ನಲ್ಲಿ ಹಿಂದಿದೆಯೇನೋ, ಹಾರ್ಟಿಕಲ್ಚರ್ ನಲ್ಲಿ ಹಿಂದಿದೆಯೋ, ಇದೆಲ್ಲ ರಿಪೋರ್ಟ್ ತಗೊಂಡಿದ್ದಾರೆ. ಉದ್ಯೋಗ ಸೃಷ್ಟಿ ಎಷ್ಟಾಗಿದೆ, ಉದ್ಯೋಗ ಸೃಷ್ಟಿ ಆಗ್ಬೇಕಾಗಿದೆ ಎಷ್ಟಿದೆ, ಇದೆಲ್ಲ ಸಂಪೂರ್ಣ ಮಾಹಿತಿಯನ್ನ ಇವತ್ತು ಮಾಡಿಸಿದ್ದಾರೆ ಯಾರು ನಮ್ಮ ಮುಖ್ಯಮಂತ್ರಿ. ಆ ಆಧಾರದ ಮೇಲೆ ಬರುವಂತ ಬಜೆಟ್ ನಲ್ಲಿ ಇವತ್ತು ಪ್ಲೇಸ್ ಮಾಡ್ತಾರೆ, ನಾಳೆ ಬಜೆಟ್ ಸೆಷನ್ ನಲ್ಲಿ ಅದರ ಮೇಲೆ ಹಣವನ್ನು ಬಿಡುಗಡೆ ಮಾಡ್ಲಿಕ್ಕೆ ಚಾಲು ಮಾಡ್ತಾರೆ. ಇದು ಒಂದು ಸೈಂಟಿಫಿಕ್ ಅಪ್ರೋಚ್ ಅಂತ ಹೇಳ್ತೀವಿ. ಈಗ ನನಗೆ ರಸ್ತೆ ಅವಶ್ಯಕತೆ ಇಲ್ಲ ಅಂತ ಇಟ್ಕೊಳ್ಳಿ, ನಾನು ಪುನಃ ರಸ್ತೆಗೆ ರೊಕ್ಕ ತರ್ತೀನಿ ಅಂದ್ರೆ ಹೆಂಗೆ? ಯಾವ ಹಿನ್ನಡೆ ಆಗಿದೆ, ಯಾವ ವಿಷಯದಲ್ಲಿ ನಮ್ದು ಹಿನ್ನಡೆ ಆಗಿದೆ ಅದಕ್ಕೆ ನಾವು ದುಡ್ಡು ಖರ್ಚು ಮಾಡ್ತೀವಿ ಅಂದ್ರೆ ಅದಕ್ಕೆ ಅಭಿವೃದ್ಧಿ ಅಂತೀವಿ. ಇದು ಹೆಂಗಪ್ಪ ಅಂದ್ರೆ, ನಾವು ಕಟ್ಟಿಗೆ ಮಂಚ ಇರುತ್ತೆ, ಬಂಗಾರ ಪೇಂಟ್ ಹಚ್ತಾರೆ, ಅದರ ಅರ್ಥ ಅದು ಬಂಗಾರದ ಕುರ್ಚಿ ಆಗೋದಿಲ್ಲ ಅಥವಾ ಬಂಗಾರದ ಕಾಟ್ ಆಗೋದಿಲ್ಲ. ಮಕ್ಕಳಕ್ಕೆ ಅದೇ ಅಲ್ಲ, ಹೌದಿಲ್ಲ? ನಮಗೆ ಮೂಲವಾಗಿ ಏನ್ ಬೇಕು ಅದಕ್ಕೆ ಅವಕಾಶ ಕೊಡೋಣ. ಅದು ಆಗಿದ್ದಕ್ಕೆ ಮತ್ತೆ ಮಾಡೋದು ಅಂತಂದ್ರೆ ಅದು ಲೇಪನೆ ಮಾಡೋದು, ನೋ ಪರ್ಪಸ್. ಕಣ್ಣಿಗೆ ಕಾಣಕ್ಕೆ ಚಂದ ಅನಿಸ್ಬೋದು, ಅದಕ್ಕೆ ಅಭಿವೃದ್ಧಿ ಅನ್ನಂಗಿಲ್ಲ. ಅಭಿವೃದ್ಧಿ ದೃಷ್ಟಿಯಿಂದ ನೋಡಬೇಕು. ಇವತ್ತು ಹೇಳ್ತೀನಿ, ದೇವರ ಆವಿಷ್ಯ ಕೊಟ್ಟರೆ ಇರ್ತೀನಿ. ಸಿದ್ದರಾಮಯ್ಯನವರ ಏನ ಮುಂದುವರಿತೀನಿ ಎಲ್ಲಿವರೆಗೂ ಸಿದ್ದರಾಮಯ್ಯನವರ ರಾಜಕಾರಣದಾಗ ಇರ್ತಾರೆ ಅಲ್ಲಿವರೆಗೂ ಮುಂದುವರಿತೀನಿ ಹೇಳ್ತೀನಿ.
ಇವಾಗ ನಿಮಿಷ ನಾ ಏನ್ ಹೇಳಿದೀನಿ ಇನ್ನ ಸ್ವಲ್ಪ ಇನ್ನೇ ಉಚ್ಚಾರಿಸ್ತೀನಿ. ಇಲ್ಲ ವಿಡಿಯೋ ಇದೆ. ಮುದ್ದೇಬೇಳ ಮತಕ್ಷೇತ್ರದ ಕೊನೆ ಚುನಾವಣೆ, ಕೆಳಗಲ್ ಮತಕ್ಷೇತ್ರದ ಕೊನೆ ಚುನಾವಣೆ, ಮುದ್ದೇಬೇಳ ಮತಕ್ಷೇತ್ರದ ಕೊನೆ ಚುನಾವಣೆ ಅಂತ ಹೇಳಿದ್ದೆ. ನಮ್ಮ ಸಿದ್ದರಾಮಯ್ಯನವರು 3 ಸಲ ಹೇಳ್ಯಾರ. ಜನ ಬಯಸಿದ್ರೆ ನ್ಯಾಯ ಮಾಡಕ್ಕೆ ಸುಂಕ ಕುಂದಿರ್ತಾರೆ. ಎರಡನೇದು ಮತಕ್ಷೇತ್ರ ಡಿಲಿಮಿಟೇಷನ್ ಅನ್ನುವಂಥದ್ದು ನನಗೆ ಆ ಕಲ್ಪನಾ ಅವಾಗ ಖಂಡಿತವಾಗಿ ಮತಕ್ಷೇತ್ರದ ಡಿಲಿಮಿಟೇಷನ್ ಆ ಹಿನ್ನೆಲೆಯಲ್ಲಿ ಆ ಊಹೆಯಿಂದ ನಾ ಹೇಳಿದೆ ಮತಕ್ಷೇತ್ರ ಹೆಸರುಗಳು ಬದಲಾಗ್ತವೆ, ಕ್ಷೇತ್ರಗಳು ಚೇಂಜ್ ಆಗ್ತವೆ, ಕ್ಷೇತ್ರಗಳು ಬದಲಾಗ್ತವೆ. ತಾಳಿಕೋಟಿ ಒಂದು ಕ್ಷೇತ್ರ ಆಗ್ಬೋದು, ಮುದ್ದೇಬೇಳ ಒಂದು ಕ್ಷೇತ್ರ ಆಗ್ಬೋದು, ಇದಕ್ಕೆ ಎಲ್ಲಿಯೂ ಹಳ್ಳಿ ಬರ್ಬೋದು, ಅದಕ್ಕೆ ಮತ್ತೊಂದು ಹಳ್ಳಿ ಬರ್ಬೋದು. ಅದು ನಮ್ಮ ಕೈಗಿಲ್ಲ, ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವ್ರು ಮಾಡ್ತಾರೆ. ಸೊ ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅನುಕೂಲತೆ ಇರುತ್ತಪ್ಪ ಆ ರೀತಿಯಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲಿ ಬಯಸ್ತಾರೆ ಅಲ್ಲಿಂದ್ರು. ಈಗ ಸಿದ್ದರಾಮಯ್ಯನವ್ರು ಬದಾಮಿಗೆ ಬಯಸಿದ್ರು, ಬದಾಮಿಗೆ ಬಂದು ನಿಂತರು. ನಾಳೆ ನಾನು ಧಾರವಾಡಕ್ಕೆ ಬಂದಿದ್ರಿ ಅಂದ್ರೆ ಧಾರವಾಡಕ್ಕೆ ಹೋಗಿ ನಿಂತಿರ್ತೀನಿ. ರಾಜಕಾರಣದಲ್ಲಿ ನಿವೃತ್ತಿ ಆಗೋ ಸಾಧ್ಯತೆ ಸದ್ಯ. ಎದಕ್ಕೆ ನಾನು ನಿವೃತ್ತಿ ಆಗ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ರಾಜಕಾರಣ ಅಂದ್ರೆ ಏನು? ಜನರ ಜೊತೆ ಇರಿದ್ದು ಜನರಿಗೆ ನ್ಯಾಯ ಕೊಡಿಸೋದಕ್ಕೆ ಇರತಕ್ಕಂಥ ಸ್ಥಾನ, ಜನರು ಕೊಟ್ಟಂತ ಜಾಗ ಇದು. ಇದು ನಮ್ಮ ಅಪ್ಪನ ಜಾಗ, ನಮ್ಮ ಅಪ್ಪನ ಆಸ್ತಿ ಅಲ್ಲ ಇದು. ಏನ್ ಬಂದಿನಿ ನಾಡಗೋಡ ಶಂಕರರಾವ್ ನಾಡಗೋಡ ನೀಲಕಂಠರಾವ್ ನಾಡಗೋಡ ಗಳಿಸ್ಕೊಟ್ಟ ಆಸ್ತಿ ಅಲ್ಲ ನಮ್ಗೆ. ಇದು ಜನರು ಗಳಿಸ್ಕೊಟ್ಟಂತ ಒಂದು ಅವಕಾಶ. ಈ ಅವಕಾಶವನ್ನು ಎಲ್ಲರೂ ಬಳಕೆ ಮಾಡ್ಬೋದು. ಜನರಿಗೆ ಏನ್ ಸಾಧ್ಯನೋ ಅದನ್ನ ಮುಗಿಸುವಂತ ಪ್ರಯತ್ನ. ಈಗ ನಾ ಹೇಳ್ತೀನಿ, ನಾ ಏನ್ ದೇವರಲ್ಲ, ಎಷ್ಟು ಸಾಧ್ಯ ಆಸ್ ಎ ಹ್ಯೂಮನ್ ಬೀಯಿಂಗ್ ಪುಷ್ ಅವರ್ ಲಿಮಿಟ್ಸ್. ನಮ್ಮ ಲಿಮಿಟ್ ಪುಷ್ ಮಾಡಿ ಏನ್ ಸಾಧ್ಯ ಜನರಿಗೆ ಮುಗಿಸುವಂತ ಪ್ರಯತ್ನ ಮಾಡೋದು ನಮ್ಮ ಧರ್ಮ. ಅಷ್ಟು ಸೀಮಿತ ಆಗ್ಬೇಕು ಬೇಡ. ಬೇರೆ ಏನಾದರೂ ಹೇಳೋದು ಅಥವಾ ನಂದೇ ನನ್ನ ಸರ್ವಾಧಿಕಾರ ಅನ್ನುವಂಥ ಪ್ರಶ್ನೆ ಇದೆ. ಅದು ಪ್ರಶ್ನೆ ಬರೋದಿಲ್ಲ. ಆ ವರದಿ ಮೇಲೆ ಚರ್ಚೆಗೆ ಅವಕಾಶ ಬಂದಂತ ಸಂದರ್ಭದಲ್ಲಿ ಮುದ್ದೇಬೇಳದಲ್ಲಿ ಎಲ್ಲೆಲ್ಲಿ ನನಗೆ ಬಂದಂತ ಮಾಹಿತಿ ಪ್ರಕಾರ ಮುದ್ದೇಬೇಳ ಮತ್ತು ತಾಳಿಕೋಟಿ ಹಿಂದುಳಿದ ತಾಲೂಕುಗಳಲ್ಲಿ ಕೂಡ ಇದಾವೆ ಅನ್ನುವಂಥದ್ದು ನನಗೆ ಬಂದಿದೆ, ಮಾಹಿತಿ ಬಂದಿದೆ. ಸೊ ಯಾವ ಇದರಲ್ಲಿ ಬಿದ್ದಿವೆ ಅನ್ನೋದನ್ನು ಕೂಡ ನಮಗೆ ಪರ್ಫೆಕ್ಟ್ ಮಾಹಿತಿ ಕೊಡ್ತಾರೆ. ಅದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಸೊ ಇಡೀ ರಾಜ್ಯದಲ್ಲಿ ಆಮೇಲೆ ಒಂದು ಮಾತ್ರ ನಿಜ, ಅದರಲ್ಲಿ ಯಾರು ಮುಂಚೆ ಬರೀ ಇರ್ಲಾರ್ದ ಮಾತಾಡೋಣ, ಅದಕ್ಕೇನು ಯಾವ ಹಂಗಿರ್ಲಾರ್ದ ಮಾತಾಡೋಣ. ಉತ್ತರ ಕರ್ನಾಟಕಕ್ಕೆ ಮುಖ್ಯಮಂತ್ರಿಯವರು ಹೆಚ್ಚು ಒತ್ತನ್ನು ಕೊಡುವಂತ ಮುಖ್ಯಮಂತ್ರಿಯವ್ರದ್ದು ಇದೆ. ಎರಡನೇ ಮಾತು ಈ ಎಲ್ಲ ಉಳಿದಂತ ಮಂತ್ರಿ ಮಂಡಲದ ಸದಸ್ಯರಿದ್ದಾರೆ. ಆ ಮುಖ್ಯಮಂತ್ರಿಯವರ ಏನೊಂದು ಅಭಿಪ್ರಾಯದ ಮೇರೆಗೆ ಕೆಲಸ ಮಾಡಿದ್ರು, ಆ ದೃಷ್ಟಿಕೋನದಿಂದ ಎಲ್ಲರೂ ಕೆಲಸ ಮಾಡಿದ್ರು. ಉತ್ತರ ಕರ್ನಾಟಕಕ್ಕೆ ನ್ಯಾಯ ಸಿಗುವುದರಲ್ಲಿ ಎರಡನೇ ಮಾತು. ಇದು ನೇರವಾಗಿ ಉತ್ತರ ಕರ್ನಾಟಕಕ್ಕೆ ನ್ಯಾಯ ಸಿಗ್ಬೇಕಾದ್ರೆ ಒಬ್ಬ ಕ್ಯಾಪ್ಟನ್ ಯಾವ ರೀತಿಯಾಗಿ ಭಾವನೆ ತೋರಿಸಿರ್ತಾನೆ, ಎಲ್ಲ ಇಲಾಖೆಯವರು ಕೂಡ ಆ ರೀತಿಯಾಗಿ ಕೆಲಸ ಮಾಡಿ ಬೇಡಿಕೆಗಳನ್ನ ಮುಖ್ಯಮಂತ್ರಿಯವರ ಮುಂದೆ ಇಟ್ಟು ತಗೊಂಡ್ರೆ ಅಪ್ರೂವಲ್ ತಗೊಂಡ್ರೆ ಅಭಿವೃದ್ಧಿ ಆಗ್ಲಿಕ್ಕೆ ಸರ್. ಎಲ್ಲರೂ ಒಗ್ಗಟ್ಟಾಗಿ ಕೇಳಿದ್ರು. ಅದ್ರಾಗಿ ಎರಡನೇ ಬಿಜೆಪಿ ಕಾಂಗ್ರೆಸ್ ಎಲ್ಲ ಇದೆ. ಇದ್ರಾಗ ಬಿಜೆಪಿ ಕಾಂಗ್ರೆಸ್ ಅನ್ನು ಬರೋ ಪ್ರಶ್ನೆ ಇಲ್ಲ. ಬಿಜೆಪಿ ಕಾಂಗ್ರೆಸ್ ದಳ ಮತ್ತೊಂದು ಅನ್ನೋ ಪ್ರಶ್ನೆ ಬರೋದಿಲ್ಲ. ಎಲ್ಲರೂ ನಮ್ಮ ಥ್ಯಾಂಕ್ ಯು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.